ಬಾಗಲಕೋಟೆ ಜಿಲ್ಲೆ ತಾಲೂಕು ಆಡಳಿತ ಹುನಗುಂದ ವತಿಯಿಂದ ದಿನಾಂಕ ಆಗಸ್ಟ್ 15, 2025 ರಂದು ಮುಂಜಾನೆ 10 ಗಂಟೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ಸಮಾರಂಭವು ಹುನಗುಂದ ಪಟ್ಟಣದ ಟಿಸಿಎಚ್ ಕಾಲೇಜ್ ಆವರಣದಲ್ಲಿ ಕರ್ನಾಟಕ ವೀರ ಶೈವಲಿಂಗಾಯತಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ತಹಶೀಲ್ದಾರರಾದ ಪ್ರದೀಪಕುಮಾರರ ಉಪಸ್ಥಿತಿಯಲ್ಲಿ ಸಂಭ್ರಮ ಸಡಗರದಿಂದ ಜರುಗಿತು. ಈ ಒಂದು ಧ್ವಜಾರೋಹಣದ ನಂತರ ಪಿಎಸ್ಐ ಎಸ್ಡಿಆಲದ ಕಟ್ಟಿರ ನೇತೃತ್ವದ ಪೊಲೀಸ್ ಸಿಬ್ಬಂದಿಗಳಿಂದ ಹಾಗೂ ಕಾಲೇಜುಗಳ ಎನ್ಸಿಸಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಧ್ವಜವಂದನದ ಪಥಸಂಚಲನ ಜರುಗಿತು. ನಂತರ ತಹಶೀಲ್ದಾರ ಪ್ರದೀಪಕುಮಾರ ಹಿರೇಮಠರು ಧ್ವಜಾರೋಹಣ ನೆರವೇರಿಸಿದ ಪರ ಹಾಗೂ ಶಾಸಕ ಕಾಶಪ್ಪನವರರು ತಮ್ಮ ಅಧ್ಯಕ್ಷೀಯ ಪರಮಾತುಗಳನ್ನಾಡಿ ಬ್ರಿಟಿಷರ 200 ವರ್ಷಗಳ ಆಡಳಿತದ ದಾಸ್ಯ ಸಂಕೋಲೆಯಿಂದ ಮುಕ್ತಗೊಳಿಸಿ ದೇಶದ ಸ್ವಾತಂತ್ರ್ಯಗೊಳಿಸಿದ ರಾಷ್ಟ್ರಪಿತ ಗಾಂಧೀಜಿಯವರ ಅಹಿಂಸಾತ್ಮಕ ಚಳುವಳಿಯ ಮಾಡು ಇಲ್ಲವೇ ಮಡಿಕರೆ ಹಾಗೂ ಸರ್ದಾರ ವಲ್ಲಭಾಯಿ ಪಟೇಲ, ಪಂಡಿತ ಜವಾಹರಲಾಲ್ ನೆಹರು, ಸುಭಾಸ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರ ಚೆನ್ನಮ್ಮ ಸೇರಿದಂತೆ ಇತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗೈದು ಸ್ವಾತಂತ್ರ್ಯ ಪಡೆದಿರುವುದನ್ನು ಸ್ಮರಿಸುತ್ತಾ ಅವರ ಮಾರ್ಗದರ್ಶನಗಳನ್ನು ನಾವೆಲ್ಲ ಪಾಲಿಸೋಣೆಂದು ಕರೆ ನೀಡಿದರು. ನಂತರ ನಮ್ಮ ಸ್ವಾತಂತ್ರ್ಯ ಸಂಭ್ರಮಾಚರಣೆಗೆ 100 ವರ್ಷಗಳಿತಿಹಾಸ, ಪರಂಪರೆ ಮತ್ತು ತತ್ವಸಿದ್ಧಾಂತವಿದೆ. ಹಾಗಾಗಿ ರಾಷ್ಟ್ರಪಿತ ಗಾಂಧೀಜಿಯವರ ಆದರ್ಶಗಳು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಪವಿತ್ರ ಸಂವಿಧಾನದ ಜಾತ್ಯತೀತ ಮತ್ತು ಸಾಮಾಜಿಕ ನ್ಯಾಯ ತಳಹದಿಯಲ್ಲಿ ನಡೆದು ನಾವೆಲ್ಲರೂ ಒಗ್ಗೂಡಿ ದೇಶಗಟ್ಟಿಗೊಳಿಸೋಣೆಂದು ಕಿವಿಮಾತು ಹೇಳಿದರು. ನಂತರ ಭಟ್ಟಭದ್ರ ಹಿತಾಸಕ್ತಿಗಳಿಂದ ದೇಶವನ್ನು ಒಡೆಯುವ, ಸಂವಿಧಾನ ಬದಲಾಯಿಸುವ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುವ ದುಷ್ಟಶಕ್ತಿಗಳಿಂದ ಹುನ್ನಾರ ನಡೆಯುತ್ತಿದೆ. ಹಾಗಾಗಿ ಭವ್ಯ ಭಾರತದ ನಿರ್ಮಾಣ, ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಭವಿಷ್ಯದ ಪ್ರಜೆಗಳಾದ ನೀವೆಲ್ಲರೂ ಸಂವಿಧಾನಕ್ಕೆ ವಿಧೇಯರಾಗಿ ಶ್ರಮಿಸುವಂತಾಗಬೇಕೆಂದು ಪ್ರಸ್ತಾಪಿಸಿದರು. ಏತನ್ಮಧ್ಯೆ ದೇಶವು 78 ವರ್ಷಗಳಲ್ಲಿ ಹೊಂದಿದ ಅಭಿವೃದ್ಧಿ ಮತ್ತಷ್ಟು ಬೆಳವಣಿಗೆ ಹೊಂದಲು ಗ್ರಾಮೀಣ ಮಟ್ಟದಿಂದ ಮೇಲಸ್ತರದವರೆಗೆ ಸಾಗುವ ಹಾದಿಯ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಸದ್ಯ ತಾಲೂಕಿನಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದ ರೈತರ ಬೆಳೆಹಾನಿಗೆ ಕಂದಾಯ ಮತ್ತು ಕೃಷಿ ಇಲಾಖೆಗಳು ಸಮೀಕ್ಷೆ ಕೈಗೊಂಡಿದ್ದು ಸರಕಾರದಿಂದ ಪರಿಹಾರ ದೊರಕಿಸುವ ಬಗ್ಗೆ ಭರವಸೆ ನೀಡಿದರು. ನಂತರ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಕೈಗೊಂಡ ಸರ್ವೋತ್ಮುಖ ಅಭಿವೃದ್ಧಿ ಪ್ರಸ್ತಾಪಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಸಮ್ಮಾನ, ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಜರುಗಿತು. ಏತನ್ಮಧ್ಯೆ ಎಂದು ಸುರಿದ ಮಳೆಯನ್ನು ಲೆಕ್ಕಿಸದೆ ಶಾಲಾ ಮಕ್ಕಳು ದೇಶಭಕ್ತಿ ಗೀತೆಗಳ ಸಂಗೀತ ನೃತ್ಯ ಪ್ರದರ್ಶನಕ್ಕೆ ಹೆಜ್ಜೆ ಹಾಕುತ್ತಾ ನೈಜ ದೇಶಭಕ್ತಿಯನ್ನು ಮೆರೆದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರರು ಸ್ವಾಗತಿಸಿದರೆ, ಶಿಕ್ಷಕರಾದ ಸಂಗಮೇಶ ಹೊಲ್ದೂರರು ಮತ್ತು ಜಿವಾಯಾಲೂರರು ನಿರೂಪಿಸಿದರು. ಹಾಗೂ ಕಾರ್ಯಕ್ರಮದ ವೇದಿಕೆಯನ್ನು ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಶ್ರೀ ರೇವಡಿ, ಉಪಾಧ್ಯಕ್ಷೆ ಶ್ರೀಮತಿ ರಾಜಮ್ಮ ಬದಾಮಿ, ಸದಸ್ಯರು ಹಾಗೂ ಹುನಗುಂದ ಉಪವಿಭಾಗದ ಡಿವೈಎಸ್ಪಿಗಳಾದ ವಿಶ್ವನಾಥ ಕುಲಕರ್ಣಿ, ಪೊಲೀಸ್ ವೃತ್ತ ನಿರೀಕ್ಷಕರಾದ ಸಿಬಿ ಚಿಕ್ಕೋಡಿ, ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ ಹಾಗೂ ಮುಖಂಡರಾದ ಮಹಾಂತೇಶ ಆವಾರಿ, ಶಿವಾನಂದ ಕಂಠಿ, ವಿಜಯ ಮಹಾಂತೇಶ ಗದ್ದನಕೇರಿ, ದೇವೂಡಂಬಳ, ಚಂದ್ರೂತಳವಾರ ಸೇರಿದಂತೆ ಇತರೆ ಅತಿಥಿಗಳು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಪೊಲೀಸ್ ಪಡೆ ಈ ಎಲ್ಲ ತಂಡಗಳಿಂದ ಪಥಸಂಚಲನ ಆಕರ್ಷಕವಾಗಿದೆ. ವಿದ್ಯಾರ್ಥಿಗಳು ಕೂಡ ಅತ್ಯಂತ ಕಾರ್ಯಕ್ರಮವನ್ನು ಸೊಬಗುಗೊಳಿಸಿದಂತಹ ಎಲ್ಲ ತಂಡಗಳಿಗೆ ವಂದನೆಗಳನ್ನು ಆಗುತ್ತದೆ. ಎನ್ಸಿಸಿ ಸೇವಾದಾರ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮನಿಯೇ, ಗಂಧದ ಚಂದದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳವೇ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ
ಅಧ್ಯಕ್ಷರು ಶ್ರೀ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಹಾಗೂ ಜನಪ್ರಿಯ ಶಾಸಕರು ಹುಣಗುಂದ ಕ್ಷೇತ್ರದವರನ್ನ ತಾಲೂಕು ಆಡಳಿತದ ಪರವಾಗಿ ಗೌರವದಿಂದ ಸ್ವಾಗತಿಸುತ್ತೇನೆ. ಕರ್ನಾಟಕ ಜನ ಹೇಮಸ್ತರವನ್ನು ಕೂಡ ಸ್ವಾಗತಿಸುತ್ತೇನೆ. ಕೂಡ ಸ್ವಾಗತ ಕೊಡ್ತೇನೆ. ದೇಶಪಾಂಡೆ ಸರ್ ಅವರು ಕಾರ್ಯನಿರ್ವಾಹಕ ವೇದಿಕೆ ಎದುರುಗಡೆ ಸಾಕಷ್ಟು ವಿಜೃಂಭಣೆಯಿಂದ ಮಳೆ ಬಂದರೂ ಕೂಡ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಬಹಳ ಉತ್ಸಾಹದಿಂದ ಪಥಸಂಚಲನ ಮಾಡಿ ಧ್ವಜಾರೋಹಣ ಮಾಡಿರುವಂತೆ ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಬಹಳ ಖುಷಿ ಆಗ್ತದೆ. ಈ ತಾಲೂಕಿಗೆ ತಹಸೀಲ್ದಾರ್ ಆಗಿ ನಾನು ವರದಿ ಮಾಡಿಕೊಂಡು 20 ದಿವಸ ಆಯಿತು. ಬಂದಾಗಿನಿಂದ ಒಳ್ಳೆ ಮಳೆ ಆಗ್ತಾ ಇದೆ ತಾಲೂಕಿನಲ್ಲಿ. ಇಲ್ಲಿವರೆಗೂ 78 ವರ್ಷಗಳು ತುಂಬಿದವು ಸ್ವತಂತ್ರವಾಗಿ. 79ನೇ ಸ್ವತಂತ್ರೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೇವೆ. 78 ವರ್ಷಗಳಲ್ಲಿ ಬಹಳಷ್ಟು ಸ್ಥಾನಗಳಲ್ಲಿ ನಮ್ಮ ದೇಶವನ್ನ ನಾವು ಕೊಂಡೊಯ್ಯೋದ್ರಲ್ಲಿ ಪ್ರಯತ್ನ ಪಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ಇನ್ನೂ ಹೆಚ್ಚಿನ ಶ್ರಮ ವಹಿಸಬೇಕಾಗ್ತದೆ. ಹೆಚ್ಚಿನ ಶ್ರಮ ವಹಿಸಿ ದೇಶವನ್ನು ಮುನ್ನಡೆಸಬೇಕು ಅಂದರೆ ನಾವು ಎಲ್ಲರೂ ಸೇರಿ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸಬೇಕಾಗ್ತದೆ. ತಳಮಟ್ಟ ಅಂದರೆ ತಾಲೂಕು, ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ನಾವು ಎಷ್ಟು ಕಾರ್ಯಗಳನ್ನು ನಾವು ಮಾಡ್ತೇವೆ ಅಷ್ಟು ದೇಶವನ್ನು ಮುನ್ನಡೆಯುತ್ತದೆ. ಹೀಗಾಗಿ ನಾವೆಲ್ಲರೂ ತಾಲೂಕಿನ ಎಲ್ಲ ಎಕ್ಸಿಕ್ಯೂಟಿವ್ ಏನಿದೆ, ತಾಲೂಕು ಆಡಳಿತ, ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ನಾವೆಲ್ಲರೂ ಮಾನ್ಯ ಶಾಸಕರ ಮುಂದಾಳತ್ವದಲ್ಲಿ ಈ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು, ಒಳ್ಳೆಯ ಏಳಿಗೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ದುಡಿಯುತ್ತೇವೆ ಅಂತ ಹೇಳ್ತೇನೆ ಸರ್. ಹಾಗೆಯೇ ತಾಲೂಕು ರೈತ ಸಾಕಷ್ಟು ಮಳೆಯಾಗಿದೆ. ಬಹುಶಃ ನಮ್ಮ ಕೃಷಿ ಅಧಿಕಾರಿಗಳು ಮತ್ತು ನಮ್ಮ ಇಲಾಖಾ ಸಿಬ್ಬಂದಿಗಳು ಕೂಡ ಎಲ್ಲೆಲ್ಲಿ ಬೆಳೆ ನಾಶ ಆಗಿದೆ ಅನ್ನೋದು ಒಂದು ಸರ್ವೆ ವರ್ಕ್ ಮಾಡ್ತಾ ಇದ್ದಾರೆ. ಈ ವರದಿಯನ್ನು ನಾವು ಸಲ್ಲಿಸ್ತೇವೆ. ರೈತಾಪಿ ವರ್ಗದವರಿಗೆ ಸರ್ಕಾರದಿಂದ ಸವಲತ್ತು ಆಗೋ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಎಲ್ಲ ಸಜ್ಜನರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ, ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಸ್ವತಂತ್ರೋತ್ಸವ ದಿನಾಚರಣೆಯನ್ನು ಹೇಳಿ ನಾನು 2 ಮಾತುಗಳನ್ನು ಹೇಳ್ತೇನೆ. ಅಂತೇಳಿ ಅಂದಿರು. ಬಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ವರ್ಷಗಳ ಗತಿಸಿ 78 ವರ್ಷಗಳು ಮುಗಿಸಿ 79ನೇ ವರ್ಷದ ಈ ಭವ್ಯ ಭಾರತದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಎಲ್ಲರಿಗೂ ಇಲ್ಲಿರದ ಹೆಮ್ಮೆ ಮತ್ತು ಗೌರವ ಇವತ್ತು ನಮ್ಮಲ್ಲಿ ತುಂಬಿ ತುಳುಕ್ತಾ ಇರ್ತೇವೆ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸ್ವಾತಂತ್ರ್ಯದ ಅಭಿರುಚಿಯನ್ನ ಉಳ್ಳಂತ ನಾವು ಭಾರತೀಯ ಪ್ರಜೆಗಳು, ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಮೌಲಾನಾ ಆಜಾದ್ ಅವರು, ಅನೇಕ ಹುತಾತ್ಮರು ಈ ದೇಶಕ್ಕಾಗಿ ತ್ಯಾಗ ಮತ್ತು ಬಲಿದಾನದಿಂದ ಏನು ಬ್ರಿಟಿಷರು 200 ವರ್ಷಗಳ ಕಾಲ ಈ ದೇಶವನ್ನ ಗುಲಾಮಗಿರಿಯಲ್ಲಿ ಇಟ್ಕೊಂಡು ಆಳ್ಕೆಯನ್ನು ಮಾಡಿ ನಮ್ಮನ್ನೆಲ್ಲರನ್ನ ಗುಲಾಮರಾಗಿ ಮಾಡಿದ್ರು. ಆ ಗುಲಾಮಗಾರಿಯಂತ ಮುಕ್ತವನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಎಲ್ಲ ದಿಗ್ಗಜರಿಗೆ, ದಾರ್ಶನಿಕರಿಗೆ ಮತ್ತು ಈ ದೇಶಕ್ಕೆ ತಮ್ಮದೇ ಆದ ತಮ್ಮ ಜೀವವನ್ನು ಕೊಟ್ಟಿರುವಂತ ಯೋಧರಿಗೆ ನಾವೆಲ್ಲರೂ ಇವತ್ತು ಗೌರವ ನಮನವನ್ನು ಸಲ್ಲಿಸಬೇಕಾಗುತ್ತೆ. ಆದ ಕಾರಣ ಆ ಎಲ್ಲ ಹುತಾತ್ಮರಿಗೆ, ದಿಗ್ಗಜರಿಗೆ ನಾವು ಗೌರವ ನಮನವನ್ನ ಸಮರ್ಪಿಸುವ ಜೊತೆಗೆ ಸ್ಮರಣೆಯನ್ನ ಮಾಡಿ ಅವರ ಹಾಕಿಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಗ್ರಂಥ ಅದು ನಮ್ಮ ಸಂವಿಧಾನ. ಭಾರತ ದೇಶದ ಸಂವಿಧಾನ ಇವತ್ತು ನಮ್ಮೆಲ್ಲರ ಒಂದು ಸಮಾನತೆಗೆ, ನ್ಯಾಯಕ್ಕಾಗಿ ಇವತ್ತು
ಎಲ್ಲರಿಗೂ ಸಮಾನತೆಯನ್ನ ನ್ಯಾಯವನ್ನ ಕೊಟ್ಟಿರುವಂತಹ ಗ್ರಂಥದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತ್ಯತೀತ ತರಹದೆ ಇವತ್ತು ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಪ್ರಜಾಪ್ರಭುತ್ವವನ್ನ ನಾವು ಸವಿತಾ ಇದ್ದೀವಿ, ಒಂದು ವೇಳೆ ಸವಿತಾ ಇದ್ದೀವಿ. ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ದೇಶವನ್ನ ಒಲಿಯುವಂತಹ ಹುನ್ನಾರ, ಸಂವಿಧಾನವನ್ನ ಬದಲಿ ಮಾಡ್ತೀನಿ ಅಂತ ಹುನ್ನಾರ, ಇವತ್ತು ದೇಶದಲ್ಲಿ ಅನೇಕ ಪ್ರಜಾಪ್ರಭುತ್ವದ ಕಗ್ಗೋಲಿ ಎನಿಸುವಂತ ಆ ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ನಾವು ಧಿಕ್ಕರಿಸಿ ಭಾರತ ಪ್ರಜೆಗಳಾಗಿ ನಾವು ಒಗ್ಗಟ್ಟಾಗಿ ನಿಲ್ಲದೆ ಇದ್ರೆ ಈ ದೇಶವನ್ನ ಒಡೆಯೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ಇಲ್ಲಿರುವಂತ ನಮ್ಮ ಎಲ್ಲ ವಿದ್ಯಾರ್ಥಿನಿಯರ ಗಮನವನ್ನು ನಾನು ಸೆಳೆಯಕ್ಕೆ ಬಯಸ್ತೇನೆ. ಭವ್ಯ ಭಾರತವನ್ನ ನಿರ್ಮಾಣ ಮಾಡೋದು ತಮ್ಮ ಕೈಯಲ್ಲಿದೆ. ಯಾಕಂದ್ರೆ ಭವಿಷ್ಯದ ಪ್ರಜೆಗಳಾದ ತಾವು ಏಕತೆ ಮತ್ತು ಭಾವೈಕ್ಯತೆಯನ್ನ ಇಟ್ಕೊಂಡು ಈ ನಾಡನ್ನ ಈ ದೇಶವನ್ನ ಸುರಕ್ಷಿತವಾಗಿ ಏನು ನಮ್ಮ ಪೂಜ್ಯರು ಇವತ್ತು ದಿಗ್ಗಜರು ಹಾಕಿಕೊಟ್ಟಿರುವಂತ ಮಾರ್ಗದರ್ಶನದಲ್ಲಿ ನಡೆದು ಈ ದೇಶದ ಅಭಿವೃದ್ಧಿಗೆ, ಈ ದೇಶದ ಏಳೆಗಾಗಿ ನಾವು ಶ್ರಮಿಸಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳ್ತಾ, ಏನು ಭವ್ಯ ಭಾರತದ ಪವಿತ್ರವಾದ ಸಂವಿಧಾನ ನಮ್ಮೆಲ್ಲರ ಪವಿತ್ರವಾದ ಗ್ರಂಥ, ಆ ಗ್ರಂಥದ ಮೇಲೆ ನಾವು ಪ್ರಮಾಣವನ್ನು ಮಾಡಿ ನಾವೆಲ್ಲರೂ ಭಾರತೀಯರು ಅಂತ ಹೇಳಿ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಡೆಯದಿದ್ರೆ ಈ ದೇಶವನ್ನು ಒಡೆಯುವಂತ ಪಟ್ಟಬದ್ಧ ಹಿತಾಸಕ್ತಿಗಳು ಅವರ ಚೆಲ್ಲಾಟವು ಕೂಡ ಬಹಳ ಆಗುತ್ತೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಹಾಗೆ ಇವತ್ತು ಸರ್ವಾಂಗೀಣ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತು ಈ ನಾಡಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕೊಡೋದಕ್ಕೆ ಇವತ್ತು ನಮ್ಮ ಸರ್ಕಾರ ಇವತ್ತು ಎಲ್ಲ ಹಂತದಲ್ಲಿ ಇವತ್ತು ಬದ್ಧ ಆಗಿ ಪ್ರತಿ ಮತಕ್ಷೇತ್ರದ ಪ್ರತಿ ಪ್ರಜೆಗಳಿಗೂ ಕೂಡ ನ್ಯಾಯವನ್ನು ಒದಗಿಸುವಂತ ಇವತ್ತು ನಿರ್ಣಯವನ್ನ ಪ್ರಮಾಣವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವರ ನೇತೃತ್ವದ ಈ ಸರ್ಕಾರ ತಾಲೂಕಿನ ಎಲ್ಲ ಅಭಿವೃದ್ಧಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಬದ್ಧ ಇದ್ದೀವಿ, ಪ್ರಮಾಣ ಪೂರ್ವಕವಾಗಿ ನಾವು ಬದ್ಧರಿದ್ದೀವಿ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಇವತ್ತು ಹೇಳ್ತಾ, ಇವತ್ತೇನು ದೇಶದಲ್ಲಿ ನಡೆಯುತ್ತಾ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ, ಸಂವಿಧಾನದ ಮೇಲೆ ಅತ್ಯಾಚಾರ, ಸಂವಿಧಾನದ ಚ್ಯುತಿಯನ್ನು ತರುವಂತ ಶಕ್ತಿಗಳಿಗೆ ನಾವು ಧಿಕ್ಕರಿಸಿ ಖಂಡಿಸಿ ಮುಂದೆ ನುಗ್ಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಎನ್ನುವ ಈ ಪ್ರಜಾಪ್ರಭುತ್ವವನ್ನ ಎತ್ತಿಡಿಯುವಂತ ಕೆಲಸ ತಾವೆಲ್ಲ ವಿದ್ಯಾರ್ಥಿನಿಯರು ಈ ದೇಶವನ್ನ ಒಗ್ಗಟ್ಟಾಗಿ ಭಾವೈಕ್ಯತೆಯಿಂದ ಕಟ್ಟುವಂತ ಕೆಲಸ ನಾವು ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ, ಬಂದ ತಕ್ಷಣ ಕೇವಲ ಆಚರಣೆ ಆಗಬಾರ್ದು. ಇದು ಆಚರಣೆಗಾಗಿ ಸೀಮಿತವಲ್ಲ. ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಆ ಶ್ರದ್ಧಾ ಭಾವನೆ, ದೇಶಭಕ್ತಿ, ಬದ್ಧತೆ ಇಟ್ಕೊಂಡು ನಾವು ಆಚರಣೆ ಮಾಡುವಂತ ಪ್ರಜೆಗಳಾಗಿ ನಾವು ದುಡಿಬೇಕು ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳ್ತಾ, ಇನ್ನು ಸಮಯ ಆಗಿದೆ. ಮಳೆ ಬಂದಿದೆ. ಮಳೆ ಬಂದ್ರ, ಬಿಸಿಲು ಬಂದ್ರ, ಸಿಡ್ಲು ಬಂದ್ರ ಭಾರತೀಯರು ಎಂದೂ ಅಂಜಿಲ್ಲ. ಬ್ರಿಟಿಷರ ಗುಂಡಿಗೆ ಅಂಜಲಾರ್ದಂತ ಭಾರತೀಯರು ನಾವು ಈ ಮಳೆಗೆ, ಈ ಬಿಸಿಲಿಗೆ, ಸಿಡ್ಲಿಗೆ ಅಂಜುವಂತ ಪ್ರಜೆಗಳಲ್ಲ. ಆ ರೀತಿ ಒಂದು ಮನೋಭಾವನೆಯನ್ನು ನಾವು ಸಿದ್ಧಗೊಳಿಸಿಕೊಂಡು ನಾವು ಪ್ರಜೆಗಳಾಗಿ ಭಾರತ ದೇಶವನ್ನ ಇನ್ನೂ ಹಲವಾರು ರೀತಿಯಲ್ಲಿ ಇವತ್ತೇನು ಪ್ರಗತಿಯನ್ನು ಹೊಂದಿರುವಂತ ನಮ್ಮ ದೇಶ ಇನ್ನೂ ಪ್ರಗತಿಯನ್ನು ಹೊಂದಬೇಕಾಗಿರುವಂತದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಮಟ್ಟಕ್ಕೂ ಕೂಡ ಈ ದೇಶ ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ದಿಗ್ಗಜರು, ಮಹಾತ್ಮ ಗಾಂಧೀಜಿಯವರ ಆದಿಯಾಗಿ ಅನೇಕ ದಿಗ್ಗಜರು ಇವತ್ತು ಕಟ್ಟಿಕೊಟ್ಟು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಅರಿವಿಟ್ಟುಕೊಂಡು ನಡೆಯುವಂತ ಪ್ರಜೆಗಳಾಗಿ ನಾವು ಮುಂದೆ ನಡೆಯೋಣ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಏನು ಅನೇಕ ನಮ್ಮ ಮಕ್ಕಳು ಅನೇಕ ಚಟುವಟಿಕೆಗಳನ್ನ ಮಾಡಬೇಕಾಗುತ್ತೆ. ಬಹುತೇಕ ಇವತ್ತು ಮಳೆರಾಯ, ಯಾಕಂದ್ರೆ ಒಂದು ಕಡೆ ಮಳೆನೂ ಬೇಕು, ಬಿಸಿಲು ಬೇಕು, ಎಲ್ಲವೂ ಬೇರೆ ಇದ್ದಾಗ ನಾವು ಸಮೃದ್ಧಿ ಇರಕ್ಕೆ ಸಾಧ್ಯ. ಅದು ಸಮೃದ್ಧಿ ರಾಷ್ಟ್ರ ಆಗೋದಕ್ಕೆ ಸಾಧ್ಯ. ಆ ಸಮೃದ್ಧಿ ರಾಷ್ಟ್ರವನ್ನ ಇವತ್ತು ನಾವೆಲ್ಲ ಕಟ್ಟಲು ಸಿದ್ಧ ಆಗೋಣ. ಮಳೆಗೂ ಅಂಜದಂಗಿಲ್ಲ, ಸಿಡ್ಲಿಗೂ ಅಂಜಂಗಿಲ್ಲ, ಬಿಸಿಲಿಗೂ ಅಂಜಲಾರದೆ ನಾವು ಪ್ರಜೆಗಳಾಗಿ ಮುಂದೆ ನಡೆಯೋಣ ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ, ಈ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೊಡ್ತಿರುವಂತಹ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರಿಗೆ, ಮುಖ್ಯ ಗುರುಗಳಿಗೆ ಮತ್ತು ಮಕ್ಕಳಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ 79ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೂಲಕ ತನ್ನೆಲ್ಲ ಸವಾಲುಗಳು ಅಂತ ಇದರಲ್ಲಿ ಪ್ರೋತ್ಸಾಹಕವಾಗಿ ಅಲ್ರಿ ವಿಕಲಚೇತನ ಸನ್ಮಾನ್ಯರಿಂದ
ಅರ್ಪಿಸಲಾಗುತ್ತದೆ. ಈ ಒಂದು ಬಹುಮಾನಕ್ಕೆ ಭಾಜನರಾಗಿರ್ತಕ್ಕಂಥವರು ಸ್ನೇಹ ಶಂಕರ್ ಕೊಪ್ಪರದ ಬಾಲ ಎಲ್ಲ ಅಧಿಕಾರಿಗಳು ಹಾಗೂ 24ನೇ ಸಾಲಿನಲ್ಲಿ ಪ್ರಥಮ ದ್ವಿತೀಯ ತೃತೀಯ ಕನ್ನಡ ಮಾಧ್ಯಮದಲ್ಲಿ SSLCಯನ್ನ ಅಧ್ಯಯನ ಮಾಡಿ ವಿದ್ಯಾರ್ಥಿನಿಯರಿಗೆ ಇದೀಗ ಲ್ಯಾಪ್ಟಾಪ್ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಧ್ವಜಸ್ತಂಭದ ಅನಾವರಣ ಇಳಕಲ್ನ ಬಸವೇಶ್ವರ ಸರ್ಕಲ್ ನಲ್ಲಿ ನಡೀತಾ ಇದೆ. 100 ಅಡಿಗಳ ಎತ್ತರದ ಧ್ವಜಸ್ತಂಭದ ಅನಾವರಣ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಇಳಕಲ್ ಬಸವೇಶ್ವರ ಸರ್ಕಲ್ ನಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳನ್ನು ಪೂರ್ಣಗೊಳಿಸಿರುತ್ತದೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯಾಹ್ನದ ಉಪಹಾರ ಸೇರಿದಂತೆ ಗುಣಾತ್ಮಕ ಶಿಕ್ಷಣ ನೀಡಲು ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವನಾಗಿ ಜಾರಿಗೊಳಿಸುತ್ತಿದ್ದೇನೆ. ಮುಂದುವರಿದು ತಾಲೂಕು ಹಂತದಲ್ಲಿ ಶಾಲೆಗಳಲ್ಲಿ ಸೌಲಭ್ಯಗಳನ್ನು ಕಲ್ಪಿಸಿ ವಿದ್ಯಾರ್ಥಿಗಳ ದಾಖಲಾತಿ ಹಾಜರಾತಿ ಹೆಚ್ಚಿಸಿ ಗುಣಾತ್ಮಕ ಶಿಕ್ಷಣವನ್ನು MPS ಗುಣಮುಖ ಶಾಲಾ ವಿದ್ಯಾರ್ಥಿನಿಯರಿಂದ ಇದೆ.